ಹಾ ಏನು ಮಾನವೀಯ ಉಲ್ಲಂಘನೆ, ಮಾನವೀಯ ಕಾನೂನು ಏನನ್ನ ಐತೆ ನಿಮಗೆ? ಇಷ್ಟೊತ್ತಿನಲ್ಲಿ ಬಂದು ಹಂಗೆ ಹಿಂಸೆ ಮಾಡ್ತೀರಲ್ಲ ನೀವು. ಈ ಜಿಲ್ಲೆಯ MP ಗಳು MLA ಸತ್ತೋಗ್ಯಾರ. ಯಾಪಿ ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಾಂ, ಯಾವ ಊರಿನಿಂದ? ಸಿಂಧನೂರು. ನಿನ್ನ ತಂದೆ ತಾಯಿ ಹೆಸರು? ಇಲ್ಲಿಗೆ ಯಾಕೆ ಬಂದಿದ್ದೆಪ್ಪ? ಇಲ್ಲಿಗೆ ಯಾಕೆ ಬಂದಿದ್ದಿ? ನಿಮ್ಮ ಅಜ್ಜಿ ಯಾವ ಊರವರು? ಹಾಂ, ನಿನಗೆ ಇವ್ರು ಎಷ್ಟೊತ್ತಲಿಂದ ಹಿಡಿದಿಟ್ಕೊಂಡಿದ್ರು? ಅವ್ನು ನಿನ್ಗೇನಾಗಬೇಕು? ಆಯ್ತಾಯ್ತು, ಒಂದು ನಿಮಿಷ. ನಿಮ್ಮೂರು ಸಿಂಧನೂರು. ಇಲ್ಲಿಗೆ ಹೆಂಗೆ ಬಂದಿ ನೀನು? ನಿಮ್ಮ ಅಜ್ಜಿ ಎಲ್ಲಿದ್ದಾರೆ? ನಿಮ್ಮ ಸಮುದಾಯ ಯಾವುದು? ನೀವು ಯಾವ ಜಾತಿಯವರು? ಚಪ್ಲಿ ಒಲಿಯವರು, ಮಾದಿಗರು, ಸಮಗಾರ ಮಂದಿ. ಅಂದ್ರೆ ನೀವು ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಇವತ್ತು ಬಂದಿರಿ. ಅಂದ್ರೆ ನೀನೆಲ್ಲ ಕಳ್ತನ ಮಾಡ್ತಿದ್ದ? ಕಳ್ತನ ಮಾಡ್ತಿಲ್ಲ. ನಿನ್ನ ಆ ರೂಮ್ನಲ್ಲಿ ಕೂಡಿ ಹಾಕಿದ್ರಲ್ಲ, ಎಷ್ಟೊತ್ತಲಿಂದ ಕೂಡಿ ಹಾಕಿದ್ರು? ನಿನ್ನ ರೂಮ್ನಾಗ ಕೂಡಿ ಹಾಕಿದ್ರು. ನಿನ್ನ ಕಾಲ್ ಮೇಲೆ ಬೂಟ್ ಇಟ್ಟಿದ್ರು ಪೊಲೀಸರು. ಎಷ್ಟೊತ್ತಿಂದ ಇಟ್ಟಿದ್ರು ಅಲ್ವಾ? ಚಪ್ಪಲಿ ಹೊಡ್ಕೊಂಡು ತಿನ್ಬೇಕಲ್ಲಪ್ಪ. ಯಾಕಪ್ಪ ಕಳ್ತನ ಮಾಡಿದಿ ನೀನು? ಚಪ್ಪಲಿ ಒಲೆ ತಪ್ಪಲ್ವ ಈ ದೇಶದಲ್ಲಿ? ಚಪ್ಪಲಿ ಒಲೆ ತಪ್ಪಲ್ವಾ? ನಮ್ಮಪ್ಪ ಕೂಡ ಚಪ್ಪಲಿ ಹೊಲಿತಿದ್ದಪ್ಪ. ನಾನು ಚಪ್ಪಲಿ ಒಲಿಯೋನ್ ಮಗನೇ. ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿ ಈ ಕಾನೂನು ಬರಲಿಲ್ಲ ಅಂತಂದರೆ ಇವತ್ತಿಷ್ಟೊತ್ತಿನಲ್ಲಿ ನೀನು ಇಲ್ಲಿ ಬಂದು ನಿಲ್ತಿದ್ದೇನಪ್ಪ. ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅಂದ್ರೆ ಇವ್ರಿಗೆ ಇಷ್ಟೆಲ್ಲ ಪದಾಧಿಕಾರ ಬರ್ತಿತ್ತಾನಪ್ಪ. ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಇವರೆಷ್ಟೆಲ್ಲ ಪದಾಧಿಕಾರ ತಗೊಂಡು ನಿನ್ನ ಮೇಲೆ ಚಪ್ಪಲಿ ಬೂಟ್ ಕಾಲು ಇಡ್ತಾರಂತಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗೈತಪ್ಪ? ಈ ತಾಲೂಕಿನ ಶಾಸಕರು MP ಗಳು ಇದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರೇನಪ್ಪ? ಚಪ್ಪಲಿ ಒಲಿಯ ಸಮುದಾಯದ ಮೇಲೆ ಇಷ್ಟೆಲ್ಲ ದರ್ಬಾಳಿಕೆ ಆಗ್ತದಂದ್ರೆ ನಡಿಬೋದೇನಪ್ಪ? ಮಾಡಿ ಏನಪ್ಪ ಕಳ್ತನ ಮಾಡಿಯ? ಆಯ್ತಪ್ಪ, ಅದೇನು ಮಾತಾಡ್ತೀನಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡು, ನಾನು ಮಾತಾಡ್ತೀನಿ ಮುಂದಕ್ಕೆ. ನಾಳೆ ಬೆಳಿಗ್ಗೆ ಮಾತಾಡ್ತೀನಿ, ನೀನು ಹೋಗಪ್ಪ. ಕಳ್ತನ ಕೊಟ್ಟಿರೋರನ್ನ ಕಳ್ತನ ಇಲ್ಲಿ ಎನ್ಕ್ವೈರಿ ಮಾಡೋದು ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ಬೇಕ್ರಿ ಆ ಹುಡುಗನ್ನ. ಅದನ್ನ ಬಿಟ್ಬಿಟ್ಟು ನೀವು ಬಸ್ ಸ್ಟ್ಯಾಂಡಲ್ಲಿ ಎನ್ಕ್ವೈರಿ ಮಾಡ್ತೀರಾ? ಬಸ್ ಸ್ಟ್ಯಾಂಡ್ ನಿಮ್ಮ ಅಥಾರಿಟಿನಾ? ಅಥಾರಿಟಿನಾ? ನೈಟ್ ಬಿಟ್ ಯಾರಿದ್ದೀರಿ? ನೈಟ್ ಬಿಟ್ ಅಲ್ಲ ಸರ್, ನಾವು 112 ಸರ್. 112 ಕಾಲ್ ಮಾಡಿದ್ರು. ಹಾಂ, ಅಲ್ಲೇ ಚಾರ್ಜ್ ತಗೋಬೋದಾ ನೀವು? ಅಲ್ಲೇ ಚಾರ್ಜ್ ತಗೋಬೋದಾ? ಅವರು ಕಂಪ್ಲೇಂಟ್ ದಾರ ಇದ್ರು. 112 ಅಲ್ಲೇ ಚಾರ್ಜ್ ತಗೋಬೋದಾ? ನಿಮ್ಮ ಮೇಲಧಿಕಾರಿಗೆ ಇಂಟಿಮೇಷನ್ ಮಾಡ್ಬೇಕನ್ನೋದು ಅಧಿಕಾರ ಇಲ್ವಾ? PS ಯಾರಿದ್ದಾರೆ ಇಲ್ಲಿ? PS ನಾಗರಾಜ್ ಸರ್ ಅಂತಿದ್ದಾರೆ. ನಾಗರಾಜ್ ಸರ್, ಪ್ರಕಾಶ್ ಮಳೆ ಸರ್, DYSP. ನೀವು ಮಾಡಿರೋದು ಅಟ್ರಾಸಿಟಿ ಬಂದಿಟ್ಕೊಳ್ಳಿ. ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ನಾಳೆ. ಆ ಹುಡುಗನ ಕೂಡ ಹಾಕ್ಸ್ತೀನಿ, ಮೈನರ್. ಅದರಲ್ಲೂ ಒಬ್ಬ ಚಪ್ಪಲಿ ಒಲಿಯುವ ಸಮುದಾಯದ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಿ ಅಂತಂದ್ರೆ ಅವ್ರ ಅಜ್ಜಿ ಮೊದಲು ಗೊತ್ತು ಬಿಡ್ರಿ. ನಾನು ಒಳ ಮೀಸಲಾತಿ ಹೋರಾಟಗಾರ. 3 ತಿಂಗಳು ನಾನು ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋರಾಟ ಮಾಡೀನಿ, ಸಮುದಾಯನ ಸುತ್ತೀನಿ ಅಂತಂದ್ರೆ ಆ ಸಮಗಾರ ಸಮುದಾಯದ ಮೇಲೆ ನೀವು ಆ ಹುಡುಗನ ಮೇಲೆ ದೌರ್ಜನ್ಯ ಮಾಡ್ತೀರಿ ನೀವು ಅಂತಂದ್ರೆ ಮಾಡಿರಿ. ಬೂಟಿಟ್ರಿ ಆ ಹುಡುಗನ ಮೇಲೆ. ನಾವೇನು ಉತ್ತರ ಕಡಿರ ಹೆಂಗೆ? ನಿಮ್ಮ ಹೆಸರು ಏನಂದ್ರಿ? ನಿಮ್ಮ ಹೆಸರು? ನಿಮ್ಮ ಡಿಸಿಗ್ನೇಷನ್ ಹೇಳಿ, ಹೆಸರು ಹೇಳಿ. ಯಮನೂರಪ್ಪ. ಡಿಸಿಗ್ನೇಷನ್ ನಿಮ್ದು ಹೆಡ್ ಕಾನ್ಸ್ಟೇಬಲ್? ಕಾನ್ಸ್ಟೇಬಲ್ ಅಷ್ಟೇ. ನಿಮಗೆ ಬೂಟ್ ಇಡೋ ಅಧಿಕಾರ ಕೊಟ್ರ ನಿಮ್ಮ ಮೇಲಧಿಕಾರಿ? ಸಾಕ್ಷಿ, ಈ ಸಾಕ್ಷಿ ಈಗ ಲೈವ್ ಹಿಂಗೆ ಕರ್ಕೊಂಡು ಹೋಗ್ತೀನಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೂ ನಿಂತಿರುವಂತ ಜನ ಹೇಳ್ತಾರೆ ಬೂಟ್ ಇಟ್ಟಿರೋ ಅಂತದ್ದು. ಲೈವ್ ಸಾಕ್ಷಿ ಕೊಡ್ತೀನಿ ನಾನು. ಪಬ್ಲಿಕ್ ಹೇಳ್ತಾರೆ ಬನ್ನಿ. ನಾವು ಪಬ್ಲಿಕ್ ಲೈವ್ ಇಟ್ಕೊಂಡು ಬಂದೀವಿ. ಪಬ್ಲಿಕ್ ಲೈವ್ ಇಟ್ಕೊಂಡು ಬಂದೀವಿ ಬನ್ರಿ. ನೀವ್ ಹಿಂಗ್ ಮಾಡೋದು ತಪ್ಪಲ್ವೇನ್ರಿ ನೀವು? ಏನ್ ಕಾನೂನು ನಿಮ್ಗಂದೇ ಇರುತ್ತೇನ್ರಿ ಪಾಪ? ಯಾಪಿ ನಿನ್ ಮೇಲೆ ಬೂಟ್ ಇಟ್ಟಿದ್ರಲ್ಲ ಕರೆಕ್ಟಾಗಿ ಹೇಳು. ಎಲ್ಲಿಟ್ಟಿದ್ರು? ಕೂಡಲ್ಲ. ಎಲ್ಲಿಟ್ಟಿದ್ರು? ಅಲ್ಲಿಟ್ಟಿದ್ರು. ಕಳ್ತನ ಮಾಡಿ ಏನಪ್ಪ ನೀನು? ಇಲ್ಲಲ್ಲ, ಕರೆಕ್ಟಾಗಿ ಹೇಳು. ಹಾ, ಈ ಅಣ್ಣನ ಹೆಸರು ಏನಪ್ಪ? ಒಂದು ನಿಮಿಷ. ಈ ಅಣ್ಣ ಗೊತ್ತಾ ನಿನಗೆ? ಇವ್ರ ಕಂಪ್ಲೇಂಟು ಇವ್ರಿಗೆ ಕೊಟ್ಟಾರಂತೆ, ಅದಕ್ಕೆ ನಿನ್ನ ಮೇಲೆ ಎನ್ಕ್ವೈರಿ ಶುರು ಮಾಡ್ಯಾರ. ಅಂದರೆ ಇವ್ರದ್ದು ಕಳ್ತನ ಆಗೈತೆ ಅಂತ ಏನೋ. ಆ ಕಳ್ತನ ಆಗಿರೋ ಕಾರಣದಿಂದಾಗಿ ನೀನು ಕಳವು ಮಾಡಿ ಅಂತಂದೇಳಿ ಇವರು ಚಾರ್ಜ್ ಮಾಡಕತ್ತಾರೆ ನಿನ್ನ ಮೇಲೆ. ಅರ್ಥ ಆಗುತ್ತಾ? ಅರ್ಥ ಆಯ್ತಾ? ನಿಮ್ಮ ಅಜ್ಜಿ ನಿಮ್ಮನ್ನ ಕರ್ಕೊಂಡು ಅಣ್ಣ, ನೀವು ಮಲ್ಕೊಂಡಿದ್ದಲ್ಲ, ನೋಡಿದೀನಿ. ಬ್ಯಾಗ್, ಕೆಂಪದ ಬ್ಯಾಗ್ ಇತ್ತಣ್ಣ, ನೋಡಿದ್ದೀನಿ. ನಿನ್ನ ಪಕ್ಕ ಇದ್ರು ಅವರೇ. ನಮ್ಗೆ ಹೇಳಿದ್ದಿಲ್ಲ
ನೋಡಿ ಈ ಕಡೆ ಗುಡಿ ಕಡೆ ಬನ್ನಿ ಒತ್ತಡ ಬಂದ್ವಿ ನೀನು ಈಗಲೂ ಹೇಳ್ತಾ ಇದ್ದೀನಿ 1.5 ತಾಸು ರಿಕ್ವೆಸ್ಟ್ ಮಾಡ್ತೀನಿ. ಒಂದು ನಿಮಿಷ ಇರು. ನಾನು ಈಗಲೂ ಹೇಳಕತ್ತೀನಿ ಅಪ್ಪಿ ನೀನು ನನ್ನ ಮಗನ ಸರಿ ಸಮಾನ, ನಿನ್ನಷ್ಟೇ ವಯಸ್ಸಿನ ನನ್ನ ಮಗ ಅದಾನ. ಪ್ರಾಮಾಣಿಕವಾಗಿ ನೀನು ಅಂಬೇಡ್ಕರ್ನ ಈ ದೇಶದ ಸಂವಿಧಾನನ ಗೌರವಿಸ್ತೀವಿ ಅಂದ್ರೆ ಕಳ್ತನ ಮಾಡಿದ್ರೆ ನಿಜವಾಗ್ಲೂ ತಂದ್ಕೊಟ್ಟು ಒಪ್ಸಿಬಿಡು. ಕಳ್ತನ ಮಾಡಿಯಾ? ಏ ತಡಿಯಪ್ಪ ಒಂದು ನಿಮಿಷ. ನೀನು ನಿಜವಾಗ್ಲೂ ಕಳ್ತನ ಮಾಡಿದ್ರೆ ದಯಮಾಡಿ ಇಲ್ಲಿ ಒಪ್ಸಿಬಿಡು. ಸರ್ ಕಲ್ಯಾಣದಲ್ಲಿ ತಗೊಂಡಿಲ್ಲ ನಿಮ್ಮ ತಾಯಿ ಮೇಲೆ ಹಣೆ ತಾಯಿ ಮೇಲೆ ತಗೊಂಡಿಯಾ? ಇಲ್ಲ ತಗೊಂಡಿಲ್ಲ. CC ಕ್ಯಾಮೆರಾ ಬಿಟ್ಟು ಸರ್. ತಗೊಂಡಿಲ್ಲ ಅಲ್ವಾ? ಇದು ಸತ್ಯ ತಾನೇ? ಆಯಿತು, ಬೆಳಿಗ್ಗೆ ಈ ಕೇಸನ್ನು ಹ್ಯಾಂಡಲ್ ಮಾಡೋಣ. ಸರ್ ನೀವು ಕೂಡ್ಸ್ಕೊಂತಾರೆ, ರಿಮೈಂಡ್ಗೆ ಹೋಗ್ತಾರೆ, ಹಾಕಿ. ನಾ ಬೆಳಿಗ್ಗೆ ಬಂದು ಮಾತಾಡ್ತೀನಿ. ಇಲ್ಲ 112 ಕಾಲ್ ಮಾಡಿದ್ರು.